ಕಷ್ಟದ ಸಂಕೀರ್ಣವಾದ ಕಥೆಗಳನ್ನ, ಆಳವಾದ ಭಾವನೆಗಳನ್ನ ಕನ್ನಡದಲ್ಲೇ ತುಂಬಾ ಪರಿಣಾಮಕಾರಿಯಾಗಿ ಹೇಳಕ್ ಸಾಧ್ಯವಾಯಿತು. ಮತ್ತೆ ಧಾರ್ಮಿಕ ಮತ್ತು ಲೌಕಿಕ ವಿಷಯಗಳನ್ನ ಅವನು ಒಟ್ಟಿಗೆ ತಂದ ರೀತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದದ್ದು. ಪಂಪ ಭಾಷೆಗೆ ಈ ಗಾಂಭೀರ್ಯ, ಈ ಶಕ್ತಿ ತಂದ ಅಂದ್ರೆ ಅವನ ನಂತರ ಬಂದ ರನ್ನ ಅದಕ್ಕೆ ಇನ್ನೂ ಬೇರೆ ತರದ ಶಕ್ತಿ ತುಂಬಿದ್ನ. ಇಲ್ಲಿಂದ ಕಥೆ ಇನ್ನೂ ರೋಚಕವಾಗುತ್ತೆ ಅನ್ಸುತ್ತೆ. ನಿಜ ನಿಜ. ರನ್ನನ ಕಾಲ ಸುಮಾರು ಕ್ರಿಸ್ತಶಕ 949ರಿಂದ 1015 ಅಂತ ಅಂದಾಜು. ಅವನ ಬಿರುದು ನೋಡಿ, ಕವಿಚಕ್ರವರ್ತಿ. ಕವಿ ಚಕ್ರವರ್ತಿ. ಹೌದು. ಪಂಪ ದಾರಿ ತೋರಿಸಿದ್ರೆ ರನ್ನ ಆ ದಾರಿಯಲ್ಲಿ ತನ್ನದೇ ಆದ ಶಕ್ತಿಯಿಂದ ಮೆರೆದ ಅನ್ನೋದಕ್ಕೆ ಇದು ಸಂಕೇತ. ಪಂಪನ ನಂತರ ಕನ್ನಡ ಕಾವ್ಯ ಹೇಗೆ ಇನ್ನೂ ಬೆಳೀತು, ಹೇಗೆ ವಿಸ್ತಾರವಾಯಿತು ಅನ್ನೋದಕ್ಕೆ ರನ್ನನೇ ದೊಡ್ಡ ಸಾಕ್ಷಿ. ರನ್ನನ ಪ್ರಸಿದ್ಧ